ರಾಮ್ ಮನಸ್ಸಿನ ಮೇಲೆ ನಿಯಂತ್ರಣ ತಪ್ತಾ ಇತ್ತು. ಸೀತಾ ಅವನನ್ನು ಅಪ್ಕೊಂಡು ಎಷ್ಟು ಪ್ರಶಾಂತವಾಗಿ ನಿದ್ರೆ ಮಾಡ್ತಾ ಇದ್ದಾಳೆ. ರಾಮ್ಗೆ ಆಸೆಯಾಗಿತ್ತು ಅವಳನ್ನ ಗಟ್ಟಿಯಾಗಿ ತಪ್ಕೊಂಡು ಮುತ್ತಿಡಬೇಕಂತ. ಇನ್ನು ಯಾವುದೋ ತಿಳಿಯದ ಆಸೆ ಮನಸ್ಸನ್ನು ಹತೋಟಿ ತಪ್ಪೋ ಹಾಗೆ ಮಾಡ್ತಾ ಇದ್ದರೆ ರಾಮ್ ತನ್ನ ಕೈಯಿಂದ ಆಗಲ್ಲ ಅನ್ನೋ ಹಾಗೆ ನೋಡ್ತಿದ್ದ. ಅವನ ಮನಸ್ಸಿನಲ್ಲಿ ಅವನೇ ತುಂಬ ಮಾತಾಡ್ಕೊಂಡ. ತಪ್ಪೇನು, ಸೀತಾ ನನ್ನ ಹೆಂಡತಿ, ನನ್ನಿಷ್ಟ, ನಾನು ಸ್ವಲ್ಪ ಅಹಂಕಾರ ಪಕ್ಕಕ್ಕಿಟ್ರೇನಂತೆ, ನನ್ನ ಹೆಂಡತಿ ಗೆಲ್ತಾಳೆ, ಈ ಒಂದು ಸಾರಿ ನಾನು ಸೋತ್ರೇನಂತೆ, ನಾನು ಒಪ್ಕೋತೀನಿ, ನನಗೆ ಅಹಂಕಾರ ಜಾಸ್ತಿ, ನಿನಗೋಸ್ಕರ ಅದನ್ನು ಬಿಡ್ತಿದ್ದೀನಿ, ನೀನೇ ರೈಟ್, ಐ ಆಮ್ ಸಾರಿ ಅಂದರೆ ಮುಗೀತಲ್ವಾ. ಈ ತೋಳ್ನಲ್ಲಿ ಪ್ರೀತಿಯಿಂದ ಮುಳುಗೋಗುತ್ತೆ, ನನ್ನ ಹೆಂಡತಿ ಜೊತೆ ನಾನು ಸುಖವಾಗಿರ್ತೀನಿ, ಇದರಲ್ಲಿ ತಪ್ಪೇನು ಅಂತ ತುಂಬ ಫೀಲ್ ಆಗ್ತಿದ್ದ. ಅವಳ ಸೌಂದರ್ಯವನ್ನು ಅಷ್ಟೊಂದು ಆಕರ್ಷಿಸ್ತಿರ್ಬೇಕಾದ್ರೆ ಇನ್ನು ಸಾಕು ಅಂದ್ಕೊಂಡು ಒಂದೇ ಸಾರಿ ಅವಳನ್ನ ಎರಡು ಕೈಗಳು ತೊಗೊಂಡು ಮುತ್ತುಗಳ ಮಳೆ ಕರಿಬೇಕು ಅಂತ ನೋಡ್ದ. ಅಷ್ಟರಲ್ಲಿ ತಿಳುವಳಿಕೆಗೆ ಬರ್ತಾ, ಓ ನೋ, ನಾನೇನು ಮಾಡಿಕೊಟ್ಟಿದ್ದೀನಿ, ನಿನ್ನೆ ಮೊನ್ನೆ ನನಗೆ ಹೆಂಡ್ತಿಯಾಗಿ ಬಂದು ಈ ಹುಡುಗಿಗೋಸ್ಕರ ನಾನು ನನ್ನ ಅಹಂಕಾರ ಪಕ್ಕಕ್ಕಿಡಬೇಕಾ, ನನ್ನನ್ನು ನಾನೇ ಸೋಲೋ ಹಾಗೆ ಮಾಡ್ಕೋಬೇಕಾ, ಗೆಲುವು ಬಿಟ್ಟರೆ ಸೋಲೆ ಗೊತ್ತಿಲ್ಲದ ಲೈಫ್ ನಂದು, ಅಂಥದ್ರಲ್ಲಿ ಇವಳಿಗೋಸ್ಕರ ನಾನು ಸೋಲ್ಬೇಕಾ, ಹಾಗೆ ಮಾಡಿದ್ರೆ ಲೈಫ್ ಲಾಂಗ್ ನನ್ನ ಹೆಂಡತಿ ಕೈಲಿ ಕೀಲ್ಗೊಂಬೆ ಆಗಿಬಿಡ್ತೀನಿ, ಅವಳೇನು ಹೇಳಿದ್ರೆ ಅದನ್ನೇ ಮಾಡ್ತಾ ತಲೆ ಆಡಿಸೋ ಗಂಡಂದಿನ ಥರ ಆಗೋಗುತ್ತೆ ನನ್ನ ಪರಿಸ್ಥಿತಿ. ನೋ ವೇ, ಈ ರಾಮ್ ಬಿಸ್ನೆಸ್ ಮ್ಯಾನ್ ಆಗಿ ಅಥವಾ ಗಂಡನ ಕೂಡ ತುಂಬ ಸ್ಟ್ರಾಂಗ್ ಆಗಿರಬೇಕು. ನನ್ನ ಹತ್ರ ಗರ್ವದಿಂದ ಮಾತಾಡಿ ನನಗೆ ಅಹಂಕಾರ ಅಂತ ಹೇಳಿದ ಇವಳು ತನ್ನ ಅಹಂಕಾರ ಬಿಟ್ಟು ನನಗೆ ಕ್ಷಮೆ ಯಾಚಿಸಿ ಅವಳಾಗೆ ನನಗೆ ಹತ್ರ ಆಗಬೇಕು, ನನ್ನ ಮಾತಿನಂದು ನಡ್ಕೊಳ್ಬೇಕು. ಅಲ್ಲಿವರೆಗೂ ಈ ರಾಮ್ ನಿಗ್ರಹದಿಂದ ಇರ್ತಾನೆ, ಇಲ್ಲಾಂದರೆ ಟಾಪ್ ಬಿಸ್ನೆಸ್ ಮ್ಯಾನ್ ಆಗಿ ಇಷ್ಟೊಂದು ವರ್ಷ ಹಿಂಗೆ ಸಾಧಿಸೋಕ್ಕಾಗುತ್ತೆ ಅಂತ ಫಿಕ್ಸ್ ಆದ. ಅವನೊಂದು ನಿರ್ಧಾರಕ್ಕೆ ಬಂದ. ಅದಕ್ಕೆ ಸೀತಾಳನ್ನು ಬಿಡಿಸ್ಕೊಂಡು ಆ ಕಡೆಗೆ ತಳ್ಳಿಬಿಟ್ಟ. ನಿದ್ರೆಯಲ್ಲಿ ಸೀತಾ ಅವನ ಈ ಕ್ರಿಯೆಯಿಂದ ಇತ್ತ ಕಡೆ ತಿರ್ಕೊಂಡು ನಿದ್ರೆ ಮಾಡ್ತಿದ್ದಾಳೆ. ರಾಮ್ ಉಫ್ ಅಂತ ಉಸಿರು ಬಿಟ್ಟು ನೀರು ಕುಡಿದು ಸೀತಾಗಿ ದೂರವಾಗಿರಬೇಕು ಅಂದ್ಕೊಳ್ತಾ ಆ ಕಡೆ ತಿರುಗಿ ಮಲ್ಕೊಂಡ. ಈ ಸಾರಿ ಅವನಿಗೆ ನಿದ್ರೆ ಹತ್ಬಿಡ್ತು. ಸ್ವಲ್ಪ ಸಮಯ ಕಳೀತು. ರಾಮ್ಗೆ ನಿದ್ರೆಯಲ್ಲಿ ಏನೋ ಕನಸಿನ ಥರ ಕಾಣಿಸ್ತು. ಮಂಚದ ಆ ಕಡೆ ನಿದ್ರೆ ಮಾಡಿದ ಸೀತಾ ನಿದ್ರೆಯಲ್ಲಿ ಗಬಕ್ಕನೆ ಕೆಳಗೆ ಬಿದ್ದುಬಿಟ್ಲು ಅನ್ನೋ ಹಾಗೆ ಕನಸು ಬಿತ್ತು. ಅಷ್ಟೇ ಅವನು ಗಾಬರಿ ಬಿದ್ದು ಕಣ್ ತೆರೆದು ನೋಡ್ದ. ಸೀತಾ ಮಂಚ ತುದಿಯಲ್ಲಿದ್ದಾಳೆ. ಇನ್ನು ಸ್ವಲ್ಪ ಹೊತ್ತಿದ್ರೆ ಕೆಳಗೆ ಬೀಳ್ತಿದ್ಲು. ಅವನು ಓ ನೋ ಅಂದ್ಕೊಂಡು ಗಬಗಬ ಅಂತ ಬೆಟ್ಟಿಳಿದು ಅವಳನ್ನು ಇತ್ತ ಕಡೆ ತಿರುಗಿಸಿ ಅಡ್ಡಲಾಗಿ ದಿಂಬುಗಳನ್ನು ಇಟ್ಟ. ತಿರುಗಿ ಬಂದು ಬೆಡ್ ಹತ್ತದ. ಮೇಲಕ್ಕೆ ನೋಡ್ತಾ ಮಲಗಿ ಯೋಚಿಸಿ ಒಂದು ನಿರ್ಧಾರಕ್ಕೆ ಬಂದ. ಅವಳನ್ನ ಹತ್ರಕ್ಕೆ ತೊಗೊಂಡು ಎತ್ತಲು ಕದಲ್ದಾಗೆ ಅವಳನ್ನ ಬಿಗಿಯಾಗಿ ಹಿಡ್ಕೊಂಡು ಅಮ್ಮಯ್ಯ ಅಂದ್ಕೊಂಡ. ಅವಳು ಇನ್ನೂ ಬೀಳಲ್ಲ ಅನ್ನೋ ನಂಬಿಕೆಗೆ ಬಂದು ಇಷ್ಟದಿಂದ ಸೀತಾಳ ನೋಡ್ತಾ ಸಣ್ಣದಾಗಿ ನಗ್ತಾ, ಇಷ್ಟು ದೊಡ್ಡ ಮಂಚದ ಮೇಲೆ ನಿದ್ರೆ ಮಾಡೋದು ಕೂಡ ನಿನಗೆ ಬರಲ್ವಾ, ನಾನು ನೋಡಿದ್ರೆ ಕೆಳಗೆ ಬೀಳ್ತಿದ್ದೆ, ನಾನು ನಿನ್ನ ಗಂಡ, ನೀನು ನನ್ನನ್ನು ಅಪ್ಕೊಂಡು ಮಲಗಿದ್ರೆ ತಪ್ಪೇನಿಲ್ಲ ಬಿಡು, ನಿದ್ರೆ ಮಾಡು ಅನ್ನುತ್ತಾ ಅವಳನ್ನ ಸುರಕ್ಷಿತವಾಗಿ ಹಿಡ್ಕೊಂಡು ಪ್ರಶಾಂತವಾಗಿ ನಿದ್ರೆ ಮಾಡ್ದ. ಇಷ್ಟೆಲ್ಲ ನಡೀತಿದ್ರು ಗಾಢ ನಿದ್ರೆಯಲ್ಲಿ ಸೀತಾಗೆ ಏನೂ ತಿಳಿಲ್ಲ. ಹಾಗೆ ಇಬ್ಬರು ಪ್ರಶಾಂತವಾಗಿ ನಿದ್ರೆ ಮಾಡಿದ್ರು. ಮುಂಜಾನೆಯ ಹಸನ್ಮುಖ ಮತ್ತು ಮುಂಬೈ ಪ್ರಯಾಣ. ಮರುದಿನ ಬೆಳಿಗ್ಗೆ ರಾಮ್ಗಿಂತ ಮುಂಚಿತವಾಗಿ ಎಚ್ಚರಗೊಂಡಳು ಸೀತಾ. ಅವಳು ರಾಮ್ ತೋಳ್ನಲ್ಲಿದ್ದಾಳೆ. ಅವಳು ಸಣ್ಣದಾಗಿ ನಗ್ತಾ, ಏನಿದು ಯಜಮಾನ್ರು, ನಾನಂದ್ರೆ ನಿಮ್ಗೆ ಇಷ್ಟ ಇದೆ, ಆದರೆ ನಿಮ್ಮ ಅಹಂಕಾರದಿಂದ ಅದನ್ನು ಮೀನ ಕಾಣಿಸ್ದಾಗ ಮುಚ್ಚಿಡ್ತಿದ್ದೀರಿ. ನಿಮ್ಮನ್ನು ಹೆಂಗೆ ಅರ್ಥ ಮಾಡ್ಕೋಬೇಕಂತ ಗೊತ್ತಾಗ್ತಿಲ್ಲ. ನಿಮ್ಮ ಮುಂಬೈ ಪ್ರಯಾಣಕ್ಕೆ ತಡ ಆಗ್ಬೋದೇನೋ, ನಿಮಗೋಸ್ಕರ ಬ್ರೇಕ್ಫಾಸ್ಟ್ ರೆಡಿ ಮಾಡಿಸ್ಬೇಕಂತ ಅವನಿಗೆ ತೊಂದರೆ ಆಗದಾಗ ದೂರ ಸರಿದು ಬೆಡ್ಡಿಳಿದ್ಲು. ಫ್ರೆಶ್ ಆಗಿ ಹೊರಗೆ ಬಂದಳು. ರಾಮ್ಗೋಸ್ಕರ ತಿಂಡಿ ರೆಡಿ ಮಾಡಿಸ್ತಾ ಪೂಜೆ ರೂಮ್ನಲ್ಲಿ ಪೂಜೆ ಮಾಡಿಕೊಂಡು ರಾಮ್ಗೋಸ್ಕರ ಕಾಫಿ ತೊಗೊಂಡು ರೂಮಿಗೆ ಹೋದ್ಲು. ಮಸ್ತಾಗಿ ನಿದ್ರೆ ಮಾಡ್ತಿರೋ ರಾಮ್ನ ನೋಡಿ, ಸಾರಿ ಯಜಮಾನ್ರೆ, ನಿಮ್ಮ ನಿದ್ರೆ ಹಾಳು ಮಾಡ್ತಿದ್ದೀನಿ, ಲೇಟ್ ಆಗುತ್ತಲ್ವಾ ಅಂತ ಅಂದ್ಕೊಂಡು, ಹಲೋ ಮಿಸ್ಟರ್ ಹೆಡ್ ಸ್ಟ್ರಾಂಗ್, ಕಣ್ತೇರಿರಿ, ಫ್ಲೈಟ್ ಲೇಟ್ ಆಗುತ್ತೆ ಅಂತ ಕಾಲಿನ ಗೆಜ್ಜೆ ಸದ್ದು ಮಾಡ್ತಾ ಕರೆದ್ಲು. ಅಷ್ಟೇ ರಾಮ್ ಎದ್ದು ಕೂತು ಅವಳ ಕಡೆ ನೋಡ್ದ. ಸೀತಾ ನಗ್ತಾ, ಗುಡ್ ಮಾರ್ನಿಂಗ್ ಸರ್, ಟೈಮ್ ನೋಡಿ ಎಷ್ಟಾಯ್ತು ಅಂತ, ಇಷ್ಟುವರೆಗೆ ನಿದ್ರೆ ಮಾಡಿದ್ರೆ ಹೇಗೆ, ಕಾಫಿ ತೊಗೊಳ್ಳಿ, ಫ್ರೆಶ್ ಆಗಿ ಬಂದರೆ ತಿಂಡಿ ಬಡಿಸ್ತೀನಿ ಅಂತ ಮಾತಾಡ್ತಾ ಹೊರಗೆ ಹೊರಟೋದ್ಲು. ರಾಮ್ ಅವಳು ಹೋಗ್ತಿರೋದನ್ನೇ ಹಾಗೇ ನೋಡ್ತಾ, ರಾತ್ರಿಯೆಲ್ಲ ನಾನು ನಿದ್ರೆ ಇಲ್ದಾಗ ಮಾಡಿ ಇವಾಗ ಹೀಗೆ ಮಾತಾಡ್ತೀಯಾ, ಏನು ಮಾಡಲಿ, ಟೈಮ್ ಹಾಗಿದೆ ಅಂತ ಬೈಕೊಳ್ತಾ ಕೊಟ್ಟು ಕಾಫಿ ಕುಡಿದು ಗಡಿಬಿಡಿಯಾಗಿ ರೆಡಿಯಾಗಿ ಹೊರಗಡೆ ಬಂದ. ಅಲ್ಲಿ ಲಕ್ಷ್ಮಣ್ ರೆಡಿಯಾಗಿದ್ದ. ನಿಮಿಷಗಳಲ್ಲಿ ತಿಂಡಿ ಮುಗಿಸಿ ಕಾರ್ನಲ್ಲಿ ಏರ್ಪೋರ್ಟಿಗೆ ಹೊರಟ್ರು. ಹೋಗ್ತಾ ಹೋಗ್ತಾ ಸೀತಾ ಕೆಲವು ಆರ್ಡರ್ಗಳು ಹಾಕಿ ಹೇಳಬೇಕಾದ ಜಾಗ್ರತೆಗಳನ್ನ ಹೇಳೇ ಹೊರಟ ರಾಮ್. ಮನೆಯಲ್ಲಿ ಒಂಟಿತನ ಮತ್ತು ಕೆಲಸದವರ ಸ್ನೇಹ. ಅವನು ಓಟ್ ಹೋದ್ಮೇಲೆ ಇಡೀ ಮನೆ ಸೈಲೆಂಟ್ ಆಗೋಯ್ತು. ಅಷ್ಟು ದೊಡ್ಡ ಮನೆಯಲ್ಲಿ ಎಷ್ಟೊಂದು ಜನ ಕೆಲಸದವರಿದ್ದರೂ ಸುತ್ತಲೂ ಮನುಷ್ಯರಿದ್ದರೂ ತಾನು ಒಂಟಿಯಾಗಿದ್ದೀನಿ ಅಂತ ಅನಿಸಿ ಅವಳಿಗೆ ಬೇಸರ ಆಯಿತು. ಅದಕ್ಕೆ ದಿಗಿಲಾಗಿ ಒಂದು ಕಡೆ ಕೂತ್ಬಿಟ್ಲು ಸೀತಾ. ಇತ್ತ ರಾಮ್ ಮುಂಬೈಗೆ ಬರ್ತಿರೋ ವಿಷಯ ತಿಳಿತು. ಅವಳಿಗೆ ಅವನ ಜೊತೆ ಮಾತಾಡಬೇಕು, ಜಗಳ ಆಡಬೇಕಂತ ಫಿಕ್ಸ್ ಆದ್ಲು.
ಹಾಗೆ ಹೈದರಾಬಾದ್ನಲ್ಲಿ ಒಂಟಿಯಾಗಿರೋ ರಾಮ್ ಹೆಂಡತಿ ತನ್ನ ಮುಂದೆ ಯಾವುದಕ್ಕೂ ಕೆಲ್ಸಕ್ಕೆ ಬಾರದ ಒಂದು ವೇಸ್ಟ್ ಫೆಲೋ ಸೀತಾಳನ್ನು ಹಿಂಗಾದರೂ ಮಾಡಿ ಅಡ್ಡ ಇಲ್ದಾಗ ಮುಗಿಸ್ಬಿಡ್ಬೇಕಂತ ಫಿಕ್ಸ್ ಆದ್ಲು. ಅವಳು ತುಂಬ ಕ್ರೂರವಾಗಿ ಯೋಚನೆ ಮಾಡ್ತಿದ್ದಾಳೆ. ಆಗಲೇ ರಾಮ್ಗೆ ಬುದ್ಧಿ ಬರೋದು ಅಂದ್ಕೊಳ್ತಿದ್ದಾಳೆ. ಮುಂಬೈಗೆ ಹೋದ ರಾಮ್ ತಿರುಗಿ ಹೈದರಾಬಾದಿಗೆ ಬರೋದು ಹಾಗೆ ಅಲ್ಲೇ ಮುಗಿಸ್ ಮಾಡಬೇಕು ಅನ್ನೋ ಹಾಗೆ ಪ್ಲ್ಯಾನ್ ಮಾಡ್ತಿದ್ರೆ ಎಮ್ಮೆ ಮತ್ತು ಭಾಗ್ಯ ಅದಕ್ಕೋಸ್ಕರ ಕೆಲವು ಗೂಂಡಾಗಳಿಗೆ ಸುಪಾರಿ ಕೊಟ್ಟಿದ್ದಾರೆ. ಸ್ವಲ್ಪ ಸಮಯ ಕಳೀತು. ಆ ಮನೆಯಲ್ಲಿದ್ದ ಕೆಲವು ಮಹಿಳೆಯರು ತಮ್ಮ ಕೆಲಸವನ್ನು ಮುಗಿಸ್ಕೊಂಡು ಬಂದು ಸೀತಾಳ ಮುಂದೆ ಕೂತರು. ಅವರೆಲ್ಲ ಹಾಗೆ ನೆಲದ ಮೇಲೆ ಕೂತು ತನ್ನನ್ನೇ ನೋಡ್ತಿದ್ರೆ ಸೀತಾ ಗೊಂದಲದಿಂದ ನೋಡ್ತಾ, ಯಾಕೆಲ್ಲರೂ ಕೆಳಕೂತಿದ್ದೀರಿ, ಏನಾಯಿತು, ಯಾಕೆ ಹಾಗೆ ನೋಡ್ತಿದ್ದೀರಿ ಅಂತ ಕೇಳಿದ್ಲು. ಆ ಪ್ರಶ್ನೆಗೆ ಅವ್ರು ಸಣ್ಣದಾಗಿ ನಕ್ಕು, ಏನಿಲ್ಲಮ್ಮ, ನಮ್ಮ ಕೆಲಸ ಎಲ್ಲ ಮುಗೀತು, ಮನೆಯಲ್ಲಿ ನೀವು ಒಬ್ಬರೇ ಇದ್ದೀರಲ್ಲ, ನಿಮ್ಮ ಜೊತೆ ಸ್ವಲ್ಪ ಹೊತ್ತು ಹಾಗೆ ಮಾತಾಡೋಣ ಅಂತ. ಹಾಗೆ ದೊಡ್ಡಮ್ಮನವರು ಅವಾಗವಾಗ ಹೋಮ್ ಥಿಯೇಟರ್ನಲ್ಲಿ ಸಿನಿಮಾ ಹಾಕ್ತಾರೆ, ನಾವೆಲ್ಲ ನೋಡ್ತೀವಿ. ನೀವು ಸಿನಿಮಾ ಹಾಕಿದ್ರೆ ನಾವೆಲ್ಲರೂ ಸೇರಿ ಸಿನಿಮಾ ನೋಡೋಣ, ನಿಮಗೂ ಟೈಮ್ ಪಾಸ್ ಆಗುತ್ತಲ್ವಾ ಅಮ್ಮ ಅಂದರು. ಆ ಮಾತು ಕೇಳಿ ಇನ್ನು ಕೆಲವು ಜನ ಬಂದರು. ಅಡುಗೆ ವಿಭಾಗದಲ್ಲಿ ಹುಡುಗರಿಬ್ಬರು ದೊಡ್ಡವ್ರು ಬಂದು ಸಿನಿಮಾ ನಾವು ಕೂಡ ನೋಡ್ತೀವಿ ಅಂತ ಅಂದರು. ಸೀತಾ ಅವರೆಲ್ರಿಗೂ ಫ್ರೆಂಡ್ ಆಗೋದ್ಲು. ಎಲ್ಲರ ಜೊತೆ ಸಹಜವಾಗಿ ಮಾತಾಡ್ತಾ ಅವರೆಲ್ಲರನ್ನ ಥಿಯೇಟರ್ನಲ್ಲಿ ಕೂರೋದು ಕೇಳಿ ಪಿಕ್ಚರ್ ಹಾಕಿದ್ಲು. ಅದೇನೋ ಆ್ಯಕ್ಷನ್ ಸಿನಿಮಾ ಇದು ಹಾಗಿತ್ತು. ಸೀತಾಗಿಷ್ಟ ಆಗಲಿಲ್ಲ. ಅದಕ್ಕೆ ಕಾಮಿಡಿ ಪಿಕ್ಚರ್ ಹಾಕಿದ್ಲು. ಎಲ್ಲರೂ ನಗ್ತಾ ಸಿನಿಮಾ ನೋಡ್ತಿದ್ರೆ ಹೆಡ್ ಕುಕ್ ಎಲ್ರಿಗೂ ತಿನ್ನೋದಕ್ಕೆ ಫುಡ್ ಅಸಿಸ್ಟೆಂಟ್ಸ್ ಕೈಯಲ್ಲಿ ಕೊಡಿಸ್ತಿದ್ದಾನೆ. ಸೀತಾ ಮುಂದೆ ಬೌಲ್ ತುಂಬ ಆ್ಯಪಲ್ ಚೂರುಗಳಿದ್ವು. ಅವಳು ನಗ್ತಾ, ರಾಮ್ ಆರ್ಡರ್ ಇಲ್ಲದೆ ಇವರೆಲ್ಲರೂ ಇಷ್ಟೊಂದು ಸಾಹಸ ಮಾಡ್ತಿರ್ಲಿಲ್ಲ. ದೂರ್ವಾಸ್ ಮುನಿ ಊರನ್ನ ಇಳ್ದಿದ್ರೆ ಅಷ್ಟೇ ಪರಿಸ್ಥಿತಿ ಅನಿಸುತ್ತೆ ಅಂತ ರಾಗ ಎಳೀತಾ ಅದನ್ನೇ ತಿಂತ ಪಿಕ್ಚರ್ ಎಂಜಾಯ್ ಮಾಡ್ತಾ ಕಾಲ ಕಳೆದ್ಲು. ಪ್ರಸ್ತುತಕ್ಕೆ ಆ ಮನೆಯಲ್ಲಿ ತಾನು ಒಂಟಿ ಅನ್ನೋ ಫೀಲಿಂಗ್ ಇಳಿದಾಗಾಯಿತು. ಸೀತಾ ತುಂಬ ಹ್ಯಾಪಿಯಾಗಿ ಸಿನಿಮಾ ನೋಡಿದ್ಲು. ಗಾರ್ಡನಲ್ಲಿ ಕೆಲವು ಲೇಡೀಸ್ ಜೊತೆ ಸೇರಿ ವಾಕಿಂಗ್ ಮಾಡ್ತಾ ಊರಿನ ವಿಶೇಷಗಳು ಅಂತ ಹೇಳ್ಕೊಳ್ತಾ ಸಮಯ ಕಳೆದ್ಲು. ಸಾಯಂಕಾಲದವರೆಗೂ ಅವಳಿಗೆ ಸಮಯ ಗೊತ್ತಾಗದಾಗೆ ಕೆಲಸದವರೆಲ್ಲ ಅವಳ ಸುತ್ತಾನೇ ಇದ್ದರು. ಆಮೇಲೆ ತಾನು ಒಂಟಿಯಾಗಿದ್ದೀನಿ ಅನ್ನೋ ಫೀಲಿಂಗಿಂದ ಹೊರಗೆ ಬಂದುಬಿಟ್ಲು. ಪ್ರಸ್ತುತಕ್ಕೆ ಸಮಯ ಕಳೀತು. ರಾತ್ರಿ 8ರವರೆಗೂ ಹಾಗೆ ಕಾಲ ಕಳೆದು ರೂಮಿಗೆ ಬಂದು ಕೂತ್ಲು. ಅಷ್ಟೊಂದು ಜನ ತನಗೆ ಕಾಲಕ್ಷೇಪಕ್ಕೆ ಇದ್ದರು. ರೂಮ್ನಲ್ಲಿ ತಾನು ಒಂಟಿಯಾಗಿದ್ದಾಳೆ. ರಾಮ್ ಬೆಳಗ್ಗೆ ಹೋದವನು ಇಷ್ಟರವರೆಗೆ ಒಂದು ಫೋನ್ ಕೂಡ ಮಾಡಲಿಲ್ಲ. ನಿಜಕ್ಕೂ ತಾನು ಅವನಿಗೆ ನೆನಪೇ ಇಲ್ಲ. ಬಿಸ್ನೆಸ್ ಕೆಲಸದಲ್ಲಿ ಬಿದ್ದರೆ ಅವನಿಗೆ ಯಾರೂ ನೆನಪಿರಲ್ಲ ಅನ್ನೋ ಮಾತು ಅತ್ತೆಯವ್ರು ಹೇಳಿದ ನೆನಪಿಗೆ ಬಂತು. ಸೀತಾ ಅಂತ ನಿಟ್ಟುಸಿರು ಬಿಟ್ಟು ಇನ್ನವನಿಗೆ ತೊಂದರೆ ಕೊಡೋ ಪ್ರಯತ್ನ ಮಾಡದೆ ನಿದ್ರೆ ಮಾಡೋ ಕೆಲಸದಲ್ಲಿ ಬಿದ್ಲು. ಅಷ್ಟರಲ್ಲಿ ಸೀತಾ ಫೋನ್ ರಿಂಗ್ ಆಯಿತು. ನೋಡಿದ್ರೆ ಮದರ್ ಮೀರಾ ಮಾಡ್ತಿದ್ದಾರೆ. ಸೀತಾ ಸಂತೋಷದಿಂದ ಲಿಫ್ಟ್ ಮಾಡಿ ಮದರ್ ಅಂತ ಕರೆದ್ಲು. ಆಕೆ ನಗ್ತಾ, ಏನಮ್ಮ ಸೀತಾ ಬರ್ತೀನಂದೆ ಅಲ್ವಾ, ಬರಲಿಲ್ಲ, ಮಕ್ಕಳು ನಿಂಗೋಸ್ಕರ ಕೇಳ್ತಿದ್ರು, ಬಾ, ನಾಳೆ ಬರಬಾರ್ದಾ, ಒಂದು ಸಾರಿ ಎಲ್ರಿಗೂ ಕಾಣಿಸ್ಕೊಳೋದು ಚೆನ್ನಾಗಿರುತ್ತೆ ಅಂದರು. ಸೀತಾ ಅರ್ಥ ಮಾಡ್ಕೊಂಡು, ಬರ್ತೀನಿ ಮದರ್, ಇವರು ಇವತ್ತೇ ಹೋದರು, ತಕ್ಷಣ ನಿಮ್ಮ ಹತ್ರ ಬಂದರೆ ಅವ್ರು ಹೆಂಗೆ ಅರ್ಥ ಮಾಡ್ಕೋತಾರೋ ಏನೋ ಅಂತ ಅದೇ, ನನಗೂ ನಿಮ್ಮೆಲ್ಲರೂ ನೋಡಬೇಕಂತಿದೆ, ಅವ್ರ ಹತ್ರ ಪರ್ಮಿಷನ್ ತೊಗೊಂಡಿದ್ದೀನಿ, ಸರಿ ಹೋಗು ಅಂದಿದ್ದಾರೆ. ಇಲ್ಲಿ ಎಲ್ಲರೂ ನನ್ನ ಜೊತೆ ತುಂಬ ಫ್ರೆಂಡ್ಲಿ ಆಗಿರೋದ್ರಿಂದ ಈ ದಿನ ಹೆಂಗೆ ಕಳೀತೋ ಗೊತ್ತಾಗಲಿಲ್ಲ ಅಂದ್ಲು. ಮದರ್ ಮೀರಾ ನಗ್ತಾ, ನಮ್ಮ ಸೀತಾ ಇದ್ದರೆ ಅಷ್ಟೇ, ಯಾರಾದರೂ ಸರಿ ಅವಳು ಫ್ರೆಂಡ್ಸ್ ಆಗಲೇಬೇಕು. ನನಗೆ ಗೊತ್ತಿಲ್ವಾ, ಸರಿ ನಾಳೆ ಬರ್ತೀಯಾ ಅಲ್ವಾ, ನಿಮ್ಮವ್ರ ಒಪ್ಪಿಗೆ ಕೂಡ ಇದೆಯಲ್ಲ, ಏನಮ್ಮ ಸೀತಾ ಬರ್ತೀಯಾ ತಾನೇ ಅಂದರು. ಸೀತಾ ಸಂತೋಷದಿಂದ ಹೇಳಿದ, ಬರ್ತೀನಿ ಮದರ್. ಪ್ರಸ್ತುತ ಸೀತಾ ಮನಸ್ಸು ಪ್ರಶಾಂತವಾಗಿದೆ. ಸ್ವಲ್ಪ ಹೊತ್ತು ರೂಮ್ನಲ್ಲಿ ಕೂತು ವೀಣೆ ಬಾರಿಸ್ತಾ ಕಳೆದ್ಲು. ಆಮೇಲೆ ಸುಸ್ತಾದ ಹಾಗಿರೋದ್ರಿಂದ ನಿದ್ರೆ ಮಾಡಿದ್ಲು. ಮುಂಬೈನಲ್ಲಿ ಮಾಡಬೇಕಾದ ಕೆಲಸಗಳು ಅಟೆಂಡ್ ಆಗಬೇಕಾದ ಮೀಟಿಂಗ್ಸ್ ಅಟೆಂಡ್ ಆಗ್ತಾ ರಾಮ್ ತುಂಬ ಬ್ಯುಸಿ ಇದ್ದ. ಹೀಗಾದರೂ ಮಾಡಿ ಈ ಡೀಲ್ ಮಾಡ್ಕೊಳ್ಬೇಕು ಅನ್ನೋದು ಅವನ ಹಠ. ಆ ಹಠದಲ್ಲಿ ರಾಮ್ ಯಾವುದನ್ನು ಲೆಕ್ಕಿಸ್ಕೊಳ್ಳಿಲ್ಲ, ಯಾರನ್ನು ನೆನಪು ಮಾಡ್ಕೊಳ್ಳಿಲ್ಲ. ಲಕ್ಷ್ಮಣ್ಗೆ ಬಾಸ್ ಸಂಗತಿ ಗೊತ್ತೇ ಇದಲ್ವಾ, ಅವನು ಕೂಡ ಬಾಸ್ ಅಗ್ನಿಯಂತೆ ನಡ್ಕೊಳ್ತಿದ್ದಾನೆ. ಅಲ್ಲಿ ಎಲ್ಲ ಬ್ಯುಸಿ. ಆ ದಿನ ಪೂರ್ತಿ ರಾಮ್ ಬಿಡುವೇ ಇರಲಿಲ್ಲ. ಆದರೆ ನೈಟ್ ಡಿನ್ನರ್ ಮುಗಿದ್ಮೇಲೆ ರಾಮ್ ಸ್ಟೇ ಮಾಡ್ತಿರೋ ಹೋಟೆಲ್ ರೂಮ್ನಲ್ಲಿರಬೇಕಾದ್ರೆ ಅವನಿಗೆ ಒಂದು ವಿಷಯ ನೆನಪಿಗೆ ಬಂತು. ಸೀತಾ ಒಂಟಿಯಾಗಿ ಮನೆ ಹತ್ರ ಇದ್ದಾಳೆ. ಬೆಡ್ ಮೇಲೆ ಕೆಳಗೆ ಬಿದ್ದುಬಿಡ್ತಾಳೋ ಏನೋ, ನಾನಿಲ್ವಲ್ಲ ನೋಡ್ಕೊಳ್ಳೋಕೆ. ಹೆಂಗೆ ಅಂತ ವಾಚ್ ಕಡೆ ನೋಡ್ದ. ಈ ಟೈಮ್ನಲ್ಲಿ ಫೋನ್ ಮಾಡಿ ಡಿಸ್ಟರ್ಬ್ ಮಾಡೋದು ಯಾಕೆ ಅಂತ ಸುಮ್ಮನಾದ. ಈ ಒಂದು ನೈಟ್ ತಪ್ಪಲ್ಲ, ನಾಳೆ ಈವ್ನಿಂಗ್ ಮನೆ ಸೇರಿದ್ರೆ ಸಾಕು ಅಂತ ಅಂದ್ಕೊಂಡ. ಮರುದಿನ ಬೆಳಿಗ್ಗೆ ಸೀತಾ ಎಚ್ಚರಗೊಂಡು, ಆದರೆ ಅವಳು ಬೆಡ್ ಮೇಲೆ ಇರಲಿಲ್ಲ, ಕೆಳಗೆ ಬಿದ್ದು ನೆಲದ ಮೇಲೆ ಮಲಗಿದ್ದಾಳೆ. ಮಧ್ಯರಾತ್ರಿ ನಿದ್ರೆಯಲ್ಲಿ ಯಾವಾಗ ಕೆಳಗೆ ಬಿದ್ದಲೋ ಗೊತ್ತಿಲ್ಲ. ಅವಳು ನಗ್ತಾ, ಇಲ್ಲಿದ್ದೀನಿ, ಅದಕ್ಕೆ ಬಹುಶಃ ರಾತ್ರಿ ನಿದ್ದೆಯಲ್ಲಿ ಕೆಳಗೆ ಬಿದ್ದಿರ್ತೀನಿ ಅನಿಸುತ್ತೆ ಅಂದ್ಕೊಳ್ತಾ ಮೇಲಕ್ಕೆದ್ಲು. ಓಡಲೆಲ್ಲ ನೋವಾಗಿತ್ತು. ಸೀತಾ
ಒಡಲು ಮುರಿಯುತ್ತಾ ಹ್ಞೂ ಇನ್ನೂ ಮಿಸ್ಟರ್ ಎಡ್ ಸ್ಟ್ರಾಂಗ್ ರೂಮ್ನಲ್ಲಿಲ್ಲ, ಇದ್ದಿದ್ರೆ ನನ್ನ ಗೌರವ ಹೋಗ್ತಿತ್ತು ಅಂದ್ಲು. ಸರಿಯಾಗಿ ಆವಾಗಲೇ ಅವಳ ಮೊಬೈಲ್ ರಿಂಗ್ ಆಯಿತು. ಸೀತಾ ಗಾಬರಿ ಬಿದ್ದು ಫೋನ್ ಲಿಫ್ಟ್ ಮಾಡಿದ್ಲು. ನೋಡಿದ್ರೆ ಆ ಫೋನ್ ಮಾಡ್ತಿದ್ರು ರಾಮ್. ಸೀತಾ ಹಲೋ ಅನ್ನುವಾಗಲೇ ಆ ಕಡೆ ಹೇಳ್ದ, ಏನು ನಿದ್ರೆಯಿಂದ ಇದೆಯಾ ಅಂತ. ಆ ಧ್ವನಿ ಕೇಳಿದ ತಕ್ಷಣ ಅರ್ಥ ಆಯಿತು, ನೆನೆಸ್ಕೊಂಡ ತಕ್ಷಣವೇ ದೂರವಾಸ್ಮನಿ ಫೋನ್ ಮಾಡಿದ್ದಾರೆ ಅಂತ. ಅವ್ರು ಆಗ ಅಳಿತಾ ಹ್ಞೂ ಎದ್ದಿದ್ದಕ್ಕೆ ತಾನೇ ಯಜಮಾನ್ರಿ ಫೋನ್ ಲಿಫ್ಟ್ ಮಾಡಿದ್ದು ಅಂತ ಆನ್ಸರ್ ಕೊಟ್ಲು ಅಷ್ಟೇ. ರಾಮ್ ಕೋಪದಿಂದ ನೋಡ್ತಾ, ಏನು ವ್ಯಂಗ್ಯನಾ, ಎಲ್ಲಿದೆಯಾ ಸರಿ, ಬೆಡ್ ಮೇಲಿಂದನಾ ಅಥವಾ ಕೆಳಗೆ ಬಿದ್ದು ನೆಲದ ಮೇಲ ಅಂದ. ಅಷ್ಟೇ. ಸೀತಾ ಶಾಕಾಗಿ ಕೆಳಗೆ ಬಿದ್ದಿದ್ದೀನಿ ಅಂತ ನಿಮಗೆ ಗೊತ್ತು ಅಂದ್ಲು. ರಾಮ್ ಅಂದ್ಕೊಂಡು ಹಾಗೆ ನಡೆದಿದೆ ಅಂತ ನಿಟ್ಟುಸಿರು ಬಿಡ್ತಾ, ಅಂದ್ಕೊಂಡಿದ್ದೆ ತಮ್ಗೆ ಅಷ್ಟು ದೊಡ್ಡ ಮಂಚದ ಮೇಲೂ ಸರಿಯಾಗಿ ಮಲಗಕ್ಕೆ ಬರಲ್ಲ ಅಂತ. ಸೀತಾ ಕೈಯಾಳಿತನದಿಂದ ಏನಿಲ್ಲ, ನಾನೇನು ಕೆಳಗೆ ಬಿದ್ದಿಲ್ಲ ಅಂತ ಕವರ್ ಮಾಡ್ತಿದ್ರೆ ರಾಮ್ ನಗ್ತಾ, ಕವರ್ ಮಾಡ್ಕೊಬೇಡ, ನನಗೆ ಗೊತ್ತು ಇಷ್ಟಕ್ಕೂ ಎಲ್ಲೆಲ್ಲಿ ಏಟು ಬಿತ್ತು. ಸೀತಾ ಉರ್ಕೊಳ್ತಾ, ಏನಿಲ್ಲ ನಿಜಕ್ಕೂ ನಾನು ಕೆಳಗೆ ಯಾವಾಗ ಬಿದ್ದು ನನಗೆ ಗೊತ್ತಿಲ್ಲ, ನನ್ನ ವಿಷಯ ಬಿಟ್ಬಿಡಿ, ನೀವು ಹೋದ ಕೆಲಸ ಏನಾಯಿತು, ಯಾವಾಗ ಬರ್ತೀರಿ. ರಾಮ್ ಉಫ್ ಅಂತ ಉಸಿರು ಬಿಟ್ಟು, ಬರ್ತೀನಿ ಇವತ್ತು ಯಾವ ಟೈಮ್ ಆದರೂ ಸರಿ, ಮನೆಗೆ ಬಂದೇ ಬಿಡ್ತೀನಿ ಓಕೆ ಅಂದ. ಸೀತಾ ಅಮ್ಮಯ್ಯ ಅಂದ್ಕೊಂಡಾಗ ಫೀಲ್ ಆಗ್ತಾ, ನಿಜವಾಗ್ಲೂ ಥ್ಯಾಂಕ್ಸ್ ಅಂತ ಅವನಿಗೆ ವಿಷಯ ಹೇಳಿದ್ಲು. ಮದರ್ ಮೀರಾ ಬರ ಹೇಳಿದಾರೆ ಹೋಗಿ ಬರ್ತೀನಿ, ಈವ್ನಿಂಗ್ ಒಳಗಾಗಿ ಮನೆ ಸೇರ್ತೀನಿ ಅಂತ ಹೇಳಿದ್ಲು. ರಾಮ್ ಸರಿ ಅಂತ ಹೇಳಿ ಕೇರ್ಫುಲ್ ಆಗಿರಬೇಕು ಅಂತ ಎಚ್ಚರಿಸಿ ಫೋನ್ ಕಟ್ ಮಾಡ್ದ. ಅವಳು ನಗ್ತಾ, ನಾನು ಕೆಳಗೆ ಬಿದ್ದಿದ್ದೀನಿ ಅಂತ ಇವ್ರಿಗೆ ಹೆಂಗೆ ಗೊತ್ತು, ಏನಾದರೂ CC ಕ್ಯಾಮ್ರಾಗಳೇನಾದರೂ ಇಟ್ಟಿದ್ದಾರೆ ಆ ರೂಮ್ನಲ್ಲಿ ಅಂತ ಸುತ್ತಲೂ ನೋಡಿ ಇಲ್ಲ ಅಂತ ಅರ್ಥ ಮಾಡಿಕೊಂಡು ಗಬಗಬಾ ಫ್ರೆಶ್ ಆಗಿ ಹೊರಗೆ ಬಂದಳು. ಅಲ್ಲಿ ಡ್ರೈವರ್ಗೆ ಫುಲ್ ಆರ್ಡರ್ಸ್ ಬಂದಿದ್ವು ಬಾಸ್ ಹತ್ರದಿಂದ. ಮೇಡಮ್ ಹೊರಗೆ ಹೋಗ್ತಿದ್ದಾರೆ, ಜಾಗ್ರತೆಯಾಗಿ ಕಾರ್ ಡ್ರೈವ್ ಮಾಡಬೇಕು, ಕೇರ್ಫುಲ್ ಆಗಿರಬೇಕು ಅಂತ ತುಂಬ ಜಾಗ್ರತೆ ಹೇಳಿದ್ದೆ ರಾಮ್. ಡ್ರೈವರ್ ಗಣೇಶ್ ಅವಳು ಬರ್ತಿದ್ದಾಗೆ ಡೋರ್ ಬಾಗಿಲು ತೆಗ್ದ. ಸೀತಾ ಮನೆಯಲ್ಲಿರೋರು ತಾನು ಈವ್ನಿಂಗ್ ಬರ್ತೀನಿ ಅಂತ ಹೇಳಿ ಕಾರ್ ಹತ್ತಿದ್ಲು. ಆ ಕಾರ್ ಮೇನ್ ಗೈಡ್ ದಾಟಿ ಹೋಯಿತು. ಅರಾವಳಿ ಮನುಷ್ಯರು ಸ್ವಲ್ಪ ಹುಂಚು ಹಾಕ್ತಾ ನೋಡ್ತಿದ್ದಾರೆ. ಅವ್ರು ಅಂದ್ಕೊಂಡಾಗ ಯಾವುದೇ ಸೆಕ್ಯೂರಿಟಿ ಇಲ್ಲದೆ ರಾಮ್ ಹೆಂಡತಿ ಒಂಟಿಯಾಗಿ ಕಾರ್ನಲ್ಲೆಲ್ಲ ಓಟಿದ್ದಾಳೆ. ಅವರ ಆ ಕಾರ್ ಫಾಲೋ ಮಾಡ್ತಾ ಅರಾವಳಿಗೆ ಇನ್ಫಾರ್ಮೇಷನ್ ಕೊಟ್ಟರು. ರಾಮ್ ಮುಂಬೈನಲ್ಲಿ ಪ್ರಶಾಂತವಾಗಿ ಬಿಸ್ನೆಸ್ ವರ್ಕ್ ನೋಡ್ಕೊಳ್ತಿದ್ದಾನೆ. ಅವನನ್ನು ಮೋಸ ಮಾಡಬೇಕಂತ ಟ್ರೈ ಮಾಡಿ ಫೇಲ್ ಆದ ಬಾಗಿ ಕಂಪನಿಯವರು ಮಾತ್ರ ಪ್ರಶಾಂತವಾಗಿರಲಿಲ್ಲ. ರಾಮ್ ಅವ್ರ ಜೊತೆ ನೇರವಾಗಿ ಜಗಳ ಆಡಲಿಲ್ಲ, ಆದರೆ ಹೊಡಿಬೇಕಾದ ಕೆಲಸ ಸ್ವಲ್ಪ ಗಟ್ಟಿಯಾಗಿ ಹೊಡೆದಿದ್ದಾನೆ. 4 ಕಾಂಟ್ರಾಕ್ಟ್ಗಳು ರದ್ದಾದವು. ತಮ್ಮ ಕಂಪ್ನಿ ಜೊತೆ ಅಪ್ಪ ಆಗಿದ್ದು ಕೆಲವು ಕಂಪ್ನಿಗಳು ಅಗ್ರಿಮೆಂಟ್ನಲ್ಲಿ ಕೆಲವು ಕಾರಣ ತೋರಿಸಿ ಕಾಂಟ್ರಾಕ್ಟ್ ರದ್ದು ಮಾಡಿಕೊಂಡ್ವು. ಊಹಿಸದೆ ಶಾಕ್ ಕೊಡ್ತಾ ರಾಮ್ ಇಂಡಸ್ಟ್ರಿ ಜೊತೆ ಟೈಅಪ್ ಆದ ಹಾಗೆ ಮಾಹಿತಿ ಸಿಕ್ತು. ಕೇವಲ ಒಂದೇ ದಿನದ ಅವಧಿಯಲ್ಲಿ 4 ಕಾಂಟ್ರಾಕ್ಟ್ಗಳು ಹೋದವು. ಊಹಿಸದ ರೀತಿಯಲ್ಲೇ ಏಟು ಕೊಟ್ಟಿದ್ದಾನೆ ರಾಮ್. ಅಷ್ಟೇ, ಅವ್ರ ರೊಚ್ಚಿಗೆ ಹೇಳ್ತಾ, ಅವನು ಇಷ್ಟೆಲ್ಲ ಬೇಕಂತಾನೆ ಮಾಡಿದ್ದಾನೆ. ಹೈದರಾಬಾದ್ನಲ್ಲಿ ಮುಂಬೈನಲ್ಲಿ ಚಳಿ ಕಾಯ್ತಿದ್ದಾನೆ, ಮಾಡ್ಬೇಕು ಅಂದ್ಕೊಂಡಿದ್ದೀನಿ, ಮಾಡಿಬಿಟ್ಟು ಏನೂ ತಿಳಿದಾಗ ಮುಂಬೈನಲ್ಲಿ ಪ್ರಶಾಂತವಾಗಿ ವರ್ಕೊಂಡು ನೋಡ್ಕೊಳ್ತಿದ್ದಾನೆ. ತುಂಬ ಜಾಣತನದಿಂದ ಹೊಡೆದಿದ್ದಾನೆ. ಇನ್ನು ಸುಮ್ಮನಿದ್ದು ಲಾಭ ಇಲ್ಲ, ನಮ್ಮವರು ಅವನ ಶವ ಕೂಡ ಸಿಗದ ಹಾಗೆ ಮಾಡಬೇಕಿಲ್ಲ ಅಂದರೆ ನಮ್ಮನ್ನು ನಾಮ ಅವಶೇಷ ಮಾಡ್ತಾನೆ ಅಂತ ಮುಂಚಿತವಾಗಿ ಹಾಕೊಂಡಿದ್ದ ಪ್ಲ್ಯಾನ್ ಪ್ರಕಾರ ಮುಂಬೈ ಗೂಂಡಾಗಳಿಗೆ ಆರ್ಡರ್ ಕೊಟ್ಟರು. ರಾಮ್ ಹೈದರಾಬಾದ್ ತಿರುಗಿ ಬರಬಾರ್ದು ಅಂತ. ಅವ್ನ ಬಾಡಿ ಪಾರ್ಸೆಲ್ ಮಾಡಿ ಕಳಿಸ್ತೀವಿ ನೋಡ್ತೀರಿ ಅಂತ ಬಾಗಿ ಕೊಟ್ಟ ಇನ್ಫಾರ್ಮೇಷನಿಂದ ರಾಮ್ ಎಲ್ಲಿದ್ದಾನೆ ಅಂತ ತಿಳ್ಕೊಂಡು ಅಟ್ಯಾಕ್ ಮಾಡೋಕ್ಕೆ ಆ ಗೂಂಡ ತನ್ನ ಮನುಷ್ಯರನ್ನ ತನ್ನ ಜೊತೆ ಬರೋದಕ್ಕೆ ಹೇಳ್ದ. ರಾಮ್ ನಗ್ತಾ ತನ್ನ ಕಂಪನಿಗೆ ಬಂದು ಸೇರಿದ 4 ಕಾಂಟ್ರಾಕ್ಟ್ಗಳ ವಿವರಗಳನ್ನ ನೋಡ್ತಾ, ದಿಸ್ ಓನ್ಲಿ 4, ಐ ಡೋಂಟ್ ಲೈಕ್ ಇಟ್, ಐ ವಾಂಟ್ 6, ನೆಕ್ಸ್ಟ್ ಶಾರ್ಟ್ ಡೆಫಿನೆಟ್ ಆಗಿ 6 ಅಂತ ಗಟ್ಟಿಯಾಗಿ ನಕ್ಕ. ವಿಷಯ ತಿಳ್ಕೊಂಡ ಲಕ್ಷ್ಮಣ್ ಶಾಕ್ ಆದ. ಅವ್ರನ್ನ ಹೆಂಗೆ ಏಟು ಹೊಡಿಬೇಕಂತ ನನಗೆ ಗೊತ್ತು ಅಂದಿದ್ರೆ ಅರ್ಥ ಇದಾ, ಏಟಿಗೆ ಅವರಿಗೆ ದಿಮ್ ಹಿಡಿದು ಹೋಗಿರುತ್ತೆ. ಒಂದೇ ಕಂಪ್ನಿ ಜೊತೆ ನಿಮಗೆ ನಷ್ಟ ತರಬೇಕಂತ ನೋಡಿದ್ರೆ ಈಗಾಗಲೇ ಒಟ್ಟಿಗೆ ವರ್ಕ್ ಮಾಡ್ತಿರೋ 4 ಕಂಪ್ನಿಗಳ ಜೊತೆ ಕಾಂಟ್ರಾಕ್ಟ್ ರದ್ದಾಗಿ ಮಾಡಿದ್ರಾ? ಅಪ್ಪ ಏಟು ಮಾಮೂಲಿ ಇಲ್ಲ ಸರ್, 4 ಹುಚ್ಚು ಹಿಡಿದು ಹೋಗಿರುತ್ತೆ, ಇನ್ನೊಂದು 6 ಅಂದರೆ ತಡ್ಕೊಳಕ್ಕಾಗಲ್ಲ ಏನೋ, ಪಾಪ ಕ್ಷಮಿಸ್ಬಿಡಿ ಬಾಸ್ ಅಂದ. ರಾಮ್ ಸ್ಮೈಲ್ ಮಾಡ್ತಾ ಸೈಲೆಂಟ್ ಆಗಿದ್ದ ಲಕ್ಷ್ಮಣ್ ಈ 2 ದಿನ ಅವ್ನು ಫೀಲ್ ಆದ ಮಾತು ಹೇಳ್ದ. ಬಾಸ್ ನಿಮಗೆ ವಿಷಯ ತಿಳಿದ್ಲೆ, ನೇರವಾಗಿ ಅವ್ರ ಹತ್ರ ಹೋಗಿ ಆವೇಶದಿಂದ ಕೈಕಾಲು ಮುರಿದು ಹಾಕ್ತೀರಾ ಅಂತ ಅಂದ್ಕೊಂಡೆ. ನೀನು ಕೋಪ ಕಂಟ್ರೋಲ್ ಆಗದೆ ಅವರ ತಲೆಗಳು ಒಡೆದು ಹೋಗುತ್ತವೆ. ಅನಾವಶ್ಯಕವಾಗಿ ಮರ್ಡರ್ ಕೇಸ್ ವಿಷಯದಲ್ಲಿ ನೀವು ಇಕ್ಕಟ್ಟಿಗೆ ಸಿಲುಕ್ತೀರೇನೋ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ ಸರ್. ರಾಮ್ ಇನ್ನಷ್ಟು ಗಟ್ಟಿಯಾಗಿ ನಗ್ತಾ, ನೀನು ಅಂದ್ಕೊಂಡಿದ್ದೆಲ್ಲ ನನ್ನ 25ನೇ ವಯಸ್ಸಿನಲ್ಲಿ ಮಾಡಿ ಮುಗಿಸಿದ್ದೀನಿ. ಇನ್ನು ನೀನಾದರೂ ಕಾಲೇಜ್ ಸ್ಟೂಡೆಂಟಾ, ಟೀನೇಜ್ ಹುಡುಗ ಅಂದ್ಕೊಂಡ್ಬಿಟ್ಟಿದ್ಯಾ? ಬಿಸ್ನೆಸ್ ಮ್ಯಾನ್ ಕಣೋ, ನನಗೆ ಅಡ್ಡ ಬಂದವ್ರನ್ನ ಎದುರು ನಿಂತು ಪೈಪೋಟಿ ಮಾಡಲಾಗ್ದವ್ರನ್ನ, ಇವ್ರ ಥರ ಏಟು ಹೊಡಿಬೇಕಂತ ನೋಡಿದವ್ರನ್ನ ಎಲುಬುಗಳಲ್ಲಿ ಸುಣ್ಣ ಇಲ್ಲದಾಗ ಮುರಿದು ಹಾಕಿದ ಸಂದರ್ಭಗಳು ಎಷ್ಟಿವೆಯೋ ನನಗೆ ಗೊತ್ತಿಲ್ಲ. ನಿನಗೆ ಗೊತ್ತಿಲ್ವಾ, ಗತಕಾಲದಲ್ಲಿ 2-3 ಸಂಸ್ಥೆಗಳು ನನ್ನ ಮೀದಿ ಮನುಷ್ಯರನ್ನು ಕಳಿಸಿದ್ರೆ ಏನಾಯ್ತಂತ ಅಂತಂದ. ಲಕ್ಷ್ಮಣ್ ಗತಕಾಲ ನೆನಪು ಮಾಡ್ಕೊಳ್ತಾ, ಹೌದು ಬಾಸ್, ಅದಕ್ಕೆ ಅಲ್ವಾ ಮತ್ತೆ ಹಿಸ್ಟ್ರಿ ರಿಪೀಟ್ ಆಗಿ ಭಾಗ್ಯಗಳಿಗೆ ಒಡೆದು ಹೋಗುತ್ತೆ ಅಂತ ಹೆದರಿದ್ದೆ. ಆದರೆ ನೀವು ಟ್ರೆಂಡ್ ಚೇಂಜ್ ಮಾಡೋದು ಹೊಡೆದ್ರೆ ಹೊಡಿಬೇಕು, 6 ಹೊಡಿಬೇಕು, ನಾವು ಹೊಸ ಟ್ರೆಂಡಿಂದ ಹೊಡಿತೀರಿ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಈ ಏಟು ಮಾಮೂಲಲ್ಲ ಸರ್ ಅಂದ. ರಾಮ್ ನಿಟ್ಟುಸಿರು ಬಿಡ್ತಾ, ನಾನು ಹೊಸ ಟ್ರೆಂಡ್ನಲ್ಲಿದ್ದೀನಿ, ಅವರಿನ್ನೂ ಹಳೆ ಟ್ರೆಂಡ್ನಲ್ಲಿದ್ದಾರೆ ಅಂತ ಮಾಹಿತಿ.
ಸರಿ, ಮುಂಚೆಗಾದ್ರೆ ಅವರಿಗೆ ಅರ್ಥ ಆಗಿರುತ್ತೆ, ಈ ರಾಮ್ ಜೊತೆ ಇಟ್ಕೊಂಡ್ರೆ ಮಾಮೂಲಿ ಇರಲ್ಲ ಅಂತ. ನೆಕ್ಸ್ಟ್ ಬಂದು ಕೆಲಸ ನೋಡ್ಕೊಂಡು ಮನೆಗೆ ಹೋಗಬೇಕು ಅಂದ. ಲಕ್ಷ್ಮಣ್ ಇನ್ನು ಏನೂ ಮಾತಾಡದೆ ಸುಮ್ಮನಾದ. ರಾಮ್ ಅಲ್ಲಿ ಎಲ್ಲರ ಜೊತೆ ಡೀಲ್ ಓಕೆ ಮಾಡ್ಕೊಂಡು ಬಂದು ಕೆಲಸ ಪೂರ್ತಿ ಆಗೋಯ್ತು. ಒಟ್ಟು ತಾನು ಅಂದ್ಕೊಂಡು ಹಾಗೆ ಮುಗಿಸ್ತಾ. ಅದಕ್ಕೆ ರಾಮ್ ತುಂಬ ಹೆಮ್ಮೆಯಿಂದ ಫೀಲ್ ಆಗ್ತಾ, ದಟ್ ಇಸ್ ರಾಮ್ ನನ್ನ ಜೊತೆ ಪೈಪೋಟಿ ಮಾಡಿ ಯಾರೂ ಗೆಲ್ಲೋಕ್ಕಾಗಲ್ಲ ಅನ್ನೋ ಹಾಗೆ ಅಲ್ಲಿಗೆ ಬಂದು ಕೆಲವು ಕಂಪನಿ CEO ಕಡೆ ನೋಡ್ದ. ಅವ್ರ ಮುಖ ತಿರುಗಿಸ್ಕೊಂಡು ಒಟ್ಟು ಹೋದರು. ರಾಮ್ ಇನ್ನು ಮನೆಗೆ ಹೋಗಬೇಕು ಅನ್ನೋ ಹಾಗೆ ಅಲ್ಲಿಂದ ಮೂವ್ ಆದ. ಅಷ್ಟರಲ್ಲಿ ಅನಿರೀಕ್ಷಿತ ಅತಿಥಿ ಥರ ಅರಾವಳಿ ಅವಳು PA ಜೊತೆ ಕೆಲವು ಬಾಡಿ ಗಾರ್ಡ್ಸ್ ಜೊತೆ ತುಂಬ ಸ್ಟೈಲಾಗಿ ಎಂಟ್ರಿ ಕೊಟ್ಲು. ಅವಳು ಬರೋದು ನೋಡಿದ್ರೆ ರಾಮ್ ಇರಿಟೇಟ್ ಮಾಡ್ಕೊಳ್ತಾ, ಏನಪ್ಪ ಇಷ್ಟೆಲ್ಲ ಅಂದ. ಲಕ್ಷ್ಮಣ್ ನನಗೇನು ಗೊತ್ತಿಲ್ಲ ಬಾಸ್ ಅಂದ. ಅರಾವಳಿ ರಾಮ್ ಕಡೆ ಕೋಪದಿಂದ ನೋಡ್ತಾ, ಮಿಸ್ಟರ್ ರಾಮ್ ನೀನು ಮಾಡಿ ಸ್ವಲ್ಪನೂ ಚೆನ್ನಾಗಿಲ್ಲ, ಐ ಡೋಂಟ್ ಲೈಕ್ ದಟ್ ಅಂದ್ಲು. ಅವಳ ಆ ಮಾತು ಯಾಕಂತಿದ್ದಾಳೆ ಅಂತ ಗೊತ್ತಿರೋ ಹಾಗೆ ರಾಮ್ ಸ್ಟೈಲಾಗಿ ಒಂದು ನಗು ಕೊಟ್ಟ. ಅರಾವಳಿಯ ಗರ್ವಭಂಗ ಆಗೋಯ್ತು. ಅವನ ನಗು ನೋಡಿ ಉರಿದು ಬಿದ್ಲು. ಅವಳು ತನ್ನ ಮನುಷ್ಯರ ಕಡೆ ಕೋಪದಿಂದ ನೋಡ್ತಾ ಹೋಗಿ ಅನ್ನೋ ಹಾಗೆ ಸಿಗ್ನಲ್ ಮಾಡಿದ್ಲು. ಅವರು ಪಕ್ಕ ಕೊಟ್ಟೋದ್ರು. ರಾಮ್ ಪಕ್ಕದಲ್ಲಿದ್ದ ಲಕ್ಷ್ಮಣ್ ಹಾಗೆ ಇನ್ನಷ್ಟು ಜನ ವ್ಯಕ್ತಿಗಳು ಪಕ್ಕ ಕೊಟ್ಟೋದ್ರು. ಅಲ್ಲಿ ರಾಮ್ ಅರಾವಳಿ ಮಾತ್ರ ಇದ್ದರು. ಅವಳು ಆವೇಶ ಪಡ್ತಾ, ನೀನೇನು ಮಾಡಿದ್ಯಾ, ನೀನು ತಿಳಿತಿದ್ಯಾ? ಸತತವಾಗಿ 2 ಬಾರಿ ಬೆಸ್ಟ್ ಬಿಸ್ನೆಸ್ ವುಮನ್ ಅವಾರ್ಡ್ ತೊಗೊಂಡಿರೋ ಈ ಅರಾವಳಿಯನ್ನು ಇಲ್ಲ ಅಂತ ಯಾವುದಕ್ಕೂ ಕೆಲಸಕ್ಕೆ ಬಾರದು ಒಂದು ಅನಾಥಿಯನ್ನು, ನನ್ನ ಮನೆಯಲ್ಲಿ ಪಾತ್ರ ತೊಳೆಯೋ ಕೂಡ ಯೋಗ್ಯತೆ ಇಲ್ಲದ ಒಂದು ಬೆಗ್ಗರ್ ಥರ ಇರೋಳನ್ನ ಮದುವೆ ಮಾಡ್ಕೊಂಡಿದ್ಯಾ? ನಿಜಕ್ಕೂ ಹಿಂಗೆ ಮಾಡಿದೆ? ನನಗೇನು ಕಡಿಮೆ? ಶೇಮ್, ನನಗೆ ಇನ್ಸಲ್ಟ್. ನನ್ನನ್ನು ಬೇಡ ಅಂತ ಇಷ್ಟೊಂದು ವರ್ಷ ನೀನು ಮದುವೆ ಮಾಡ್ಕೊಳ್ಳದೆ ಇದ್ದರೆ ನಿನ್ನ ಅಭಿಪ್ರಾಯ ಗೌರವ ಕೊಟ್ಟೆ, ಎಂದಿಗಾದರೂ ನನ್ನ ದಾರಿಗೆ ಬರ್ತೀಯಾ ಅಂದ್ಕೊಂಡೆ. ಆದರೆ ನೀನು ಇನ್ಯಾರನ್ನೋ ಮದುವೆ ಮಾಡಿಕೊಂಡ್ರೆ ಸುಮ್ಮನಿರ್ತೀನಿ ಅಂತ ಅಂದ್ಕೊಂಡ್ಬಿಟ್ಟಿದ್ಯಾ ಅಂದ್ಲು. ಅವಳು ಇಷ್ಟೊಂದು ಮಾತುಗಳು ಮಾತಾಡ್ತಿದ್ರು. ರಾಮ್ ಏನೂ ಮಾತಾಡಲಿಲ್ಲ. ಅವಳ ಇಂಟೆನ್ಷನ್ ಏನಂತ ತಿಳ್ಕೊಳ್ಳೋ ಪ್ರಯತ್ನದಲ್ಲಿ, ಅವಳು ಏನು ಮಾತಾಡ್ಬೇಕು ಅಂದ್ಕೊಂಡಿದ್ದಾಳೆ, ಏನು ಮಾಡಬೇಕನ್ನೋ ಅವಳ ಆಲೋಚನೆ ತಿಳ್ಕೊಳ್ಳೋ ಪ್ರಯತ್ನದಲ್ಲಿ ಸೈಲೆಂಟಾಗಿ ನೋಡ್ತಿದ್ದ. ಅರಾವಳಿ ಆವೇಶ ಪಡ್ತಾ ಅವನು ಸೈಲೆಂಟಾಗಿ ನೋಡ್ತಾ ಇರೋದಕ್ಕೆ ಇನ್ನಷ್ಟು ಸೀರಿಯಸ್ ಆಗ್ತಾ, ಏನು ಸೈಲೆಂಟ್ ಆಗ್ತಿದ್ಯಾ? ನನ್ನ ಬೇಡ ಅಂದೆ, ಐ ಹೇಟ್ ಮ್ಯಾರೇಜ್ ಅಂದೆ, ಇವಾಗ ಯಾಕೆ ಮದುವೆ ಮಾಡಿಕೊಂಡೆ? ಅದು ಕೂಡ ಚೀಪಾಗಿರೋ ಒಂದು ಅನಾಥಿಯನ್ನು. ನಾನು ಬೇಕು ಅಂದ್ಕೊಂಡು ನನಗೆ ಸಿಗದಿದ್ದರೆ ಅಡ್ಜಸ್ಟ್ ಮಾಡ್ಕೋತೀನಿ. ನನ್ನ ಕಣ್ಣು ಮುಂದೆ ಇನ್ಯಾರಿಗಾದರೂ ಸಿಕ್ಕರೆ ಸಹಿಸಲ್ಲ, ಅವ್ರನ್ನ ನಾಶ ಮಾಡ್ತೀನಿ, ಖಂಡಿತ ಅವ್ರನ್ನ ಮುಗಿಸ್ಬಿಡ್ತೀನಿ ಅಂದ್ಲು. ಅಷ್ಟೇ ಆ ಮಾತು ಕೇಳಿದ ತಕ್ಷಣ ರಾಮ್ ಸೀರಿಯಸ್ ಆದ. ಏಯ್ ಅಂತ ಗಟ್ಟಿಯಾಗಿ ಕಿರ್ಚಾಡ್ದ. ಅದಕ್ಕೆ ಅವಳು ನಿಂತು ಹೋದ್ಲು. ರಾಮ್ ವಾರ್ನಿಂಗ್ ಕೊಡ್ತಾ ಹೇಳ್ದ, ಲುಕ್ ಮಿಸ್, ನನ್ನನ್ನು ಇಷ್ಟಪಟ್ಟೆ, ಅದು ನಿನ್ನ ಪ್ರಾಬ್ಲಮ್. ಬಟ್ ನಾನು ನಿನ್ನನ್ನು ಇಷ್ಟಪಡಲಿಲ್ಲ, ಅದು ನನ್ನ ಇಷ್ಟ. ನೀನು ನನ್ನ ಹೆಂಡತಿ ಹೆಸರು ಎತ್ತಿದ್ರು, ಅವಳಿಗೆ ಏನಾದರೂ ಹಾನಿ ಮಾಡ್ಬೇಕಂತ ನೋಡಿದ್ರು ಹೆಂಗಸು ಅಂತ ಕೂಡ ನೋಡಲ್ಲ, ಸರ್ವನಾಶ ಮಾಡಿಬಿಡ್ತೀನಿ. ಈ ನೆನಪಿನಲ್ಲಿ ಇಟ್ಕೋ. ನನ್ನ ಹೆಂಡತಿ ಅನಾಥೆ ಅಲ್ಲ, ಅವಳಿಗೆ ನಾನೇ ಅಲ್ಲ. ನಿನಗೇನು ಕಡಿಮೆ ಅಂದೆ ಅಲ್ವಾ? ಹೇಳ್ತೀನಿ ಕೇಳು. ಹೆಣ್ತನ ಕಡಿಮೆ. ನೀನು ಸತತವಾಗಿ 2 ಬಾರಿ ಬಿಸ್ನೆಸ್ ವುಮನ್ ಅವಾರ್ಡ್ ತೊಗೊಂಡಿರ್ಬೋದು. ಎಲ್ಲರ ದೃಷ್ಟಿಯಲ್ಲಿ ನೀನು ಗ್ರೇಟ್ ಇರ್ಬೋದು, ಬಟ್ ನನ್ನ ದೃಷ್ಟಿಯಲ್ಲಿ ನಿನಗಿಂತ ನನ್ನ ವೈಫ್ ಗ್ರೇಟ್. ಅವಳ ಮುಂದೆ ನೀನು ಯಾವುದಕ್ಕೂ ಕೆಲಸಕ್ಕೆ ಬರಲ್ಲ. ಇನ್ನೊಂದು ಸಾರಿ ನನ್ನ ಜೊತೆ ಮಾತಾಡೋ ಸಾಹಸ ಮಾಡಬೇಡ. ಕೋಳಿ ಕುತ್ತಿಗೆ ತಿರುವಾಕ್ಬಿಡ್ತೀನಿ. ಹೋಗಿಲ್ಲಿಂದ, ಗೆಟ್ ಔಟ್ ಅಂತ ತುಂಬ ಸೀರಿಯಸ್ ಆಗಿ ವಾರ್ನಿಂಗ್ ಕೊಟ್ಟ. ಅಷ್ಟೇ ಅವಳು ಹೀಗೋ ಇನ್ನಷ್ಟು ಏಟ್ ತಗಲ್ತು. ಅಷ್ಟಕ್ಕೊಂದು ಅನಾಮಧೇಯ ಹುಡುಗಿನ ಮದುವೆ ಮಾಡ್ಕೊಂಡು ನನ್ನ ಇಷ್ಟೊಂದು ಇನ್ಸಲ್ಟ್ ಮಾಡಿದೆ ಅಲ್ವಾ ರಾಮ್, ನಿನ್ನ ಬಿಡಲ್ಲ, ನಿನ್ನ ನಾಶ ಕಣ್ಣಾರ ನೋಡ್ತಿರ್ತೀನಿ. ನೀನು ಹೇಗೆ ಸಂತೋಷವಾಗಿ ಅವಳ ಜೊತೆ ಇರ್ತೀಯೋ ನೋಡೇ ಬಿಡ್ತೀನಿ ಅಂತ ಅಂದ್ಲು. ರಾಮ್ ಸೀರಿಯಸ್ ಆಗ್ತಾ ಏಯ್ ಅಂತ ಅವಳ ಹತ್ರ ಹೋಗೋಕೆ ಹೋದ. ಲಕ್ಷ್ಮಣ್ ಓಡ್ ಬಂದು, ಬಾಸ್ ಪ್ಲೀಸ್ ಲೇಡೀಸ್ ಅಂತ ತಡೆದ. ಅರಾವಳಿ ಅನುಮಾನದ ಬಾರದಿಂದ ತನ್ನ ಮನುಷ್ಯರನ್ನ ಕರ್ಕೊಂಡು ಹೊಟ್ಟೋದ್ಲು. ಉರಿದು ಹೋಗ್ತಾ ಇರೋ ಅವಳಿಗೆ ಇನ್ಫಾರ್ಮೇಷನ್ ಸಿಕ್ತು. ಒಂಟಿಯಾಗಿ ಸೀತಾ ಹೊರಗೆ ಹೊರಟಿದ್ದಾಳಂತ ಅಷ್ಟೇ ಆರ್ಡರ್ ಕೊಟ್ಲು. ರಾಮ್ ಹೈದರಾಬಾದ್ ತಲುಪೋ ಅಷ್ಟರಲ್ಲೂ ಮುದ್ದಿನ ಹೆಂಡತಿ ಸತ್ತು ಹೋಗಿರಬೇಕು. ಅವನಿಗೆ ನಾನು ಕೊಡೋ ಮ್ಯಾರೇಜ್ ಗಿಫ್ಟ್ ಅವನ ಹೆಂಡತಿಯ ಡೆಡ್ ಬಾಡಿ. ಇನ್ನೇನು ಯೋಚನೆ ಮಾಡಬೇಡಿ, ಅದು ಸಾಯಲೇಬೇಕಂತ ಸೀರಿಯಸ್ ಆಗಿ ಆರ್ಡರ್ ಕೊಟ್ಬಿಟ್ಲು. ರಾಮಗೆ ತುಂಬ ಕೋಪ ಬರ್ತಿತ್ತು. ತನ್ನ ಹೆಂಡತಿನ ಅಷ್ಟೊಂದು ಮಾತಂತಾಳಲ್ಲ, ಎಷ್ಟು ಧೈರ್ಯ ಅಂತ ಆವೇಶ ಪಡ್ತಾ ಇದ್ದರೆ ಅತಿ ಕಷ್ಟದ ಮೇಲೆ ಲಕ್ಷ್ಮಣ್ ಕಂಟ್ರೋಲ್ ಮಾಡಿ ಏರ್ಪೋರ್ಟ್ಗೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ಮತ್ತೊಂದು ಕಡೆ ಸೀತಾ ತನ್ನ ಆಶ್ರಮಕ್ಕೆ ತಲುಪಿದ್ಲು. ಅಲ್ಲಿ ಎಲ್ಲರ ಜೊತೆ ತುಂಬ ಸಂತೋಷವಾಗಿದ್ದಾಳೆ. ಕತೆ ಮುಂದುವರಿಯುತ್ತೆ. ಹೆಚ್ಚಿನದಕ್ಕಾಗಿ ಚಾನಲ್ಗೆ ಮೆಂಬರ್ಶಿಪ್ ತಗೊಳ್ಳಿ. ಥ್ಯಾಂಕ್ ಯು.